ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಇವತ್ತಿನ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ಗೆ ಸಂಬಂಧಪಟ್ಟಂತೆ ಪ್ರೋಮೋ ಒಂದು ಹೊರಬಿದ್ದಿದೆ. ಇಷ್ಟು ದಿನ ಬಂದಂತಹ ಪ್ರೋಮೋಗಳಲ್ಲಿ ಅತ್ಯಂತ ರೋಚಕ ಟ್ವಿಸ್ಟ್ ಅನ್ನ ಒಳಗೊಂಡಿರುವಂತಹ ಪ್ರೋಮೋ ಇದೆ. ಈ ಪ್ರೋಮೋವನ್ನ ನೋಡಿದಂತಹ ಸಾಕಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೇನೇ ಪ್ರೋಮೋ ನೋಡಿದಂತಹ ಒಂದಷ್ಟು ಜನ ಕನ್ಫ್ಯೂಷನ್ ಅಲ್ಲಿದ್ದಾರೆ. ಏನಾಗ್ತಾ ಇದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಅಂತ ತಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವಿವಾಗಲೇ ನಿಮಗೆ ಹೇಳಿದ್ವಿ, ನಿನ್ನೆ ವಿಡಿಯೋ ಮೂಲಕ ಒಂದು ವಿಚಾರವನ್ನ ನಿಮಗೆ ತಲುಪಿಸಿದ್ವಿ. ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಕೂಡ ಎಲಿಮಿನೇಟ್ ಆಗ್ತಾ ಇಲ್ಲ. ಬದಲಿಗೆ ಬಿಗ್ ಬಾಸ್ ಮನೆಯಲ್ಲಿ ಪ್ರಬಲ ಸ್ಪರ್ಧಿಗಳು ಅಂತ ಗುರುತಿಸಿಕೊಂಡಿರುವಂತಹ ಧ್ರುವಂತ ಹಾಗೇನೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ಸೀಕ್ರೆಟ್ ರೂಮ್ ನಲ್ಲಿ ಇರ್ತಾರೆ ಅಂತ. ಇದೀಗ ಈ ಪ್ರೋಮೋ ಕೂಡ ಅದೇ ರೀತಿ ಆಗಿದೆ. ಆದ್ರೆ ಬಹುತೇಕರು ಇವರಿಬ್ರು ಎಲಿಮಿನೇಟ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಆದ್ರೆ ಇಲ್ಲೇ ಒಂದು ಕ್ಲಿಯರ್ ಆಗಿ ಗೊತ್ತಾಗತ್ತೆ, ಪ್ರತಿ ವಾರ ಪ್ರತಿ ಪ್ರೋಮೋ ಎಲಿಮಿನೇಷನ್ಗೆ ಸಂಬಂಧಪಟ್ಟಂತೆ ಬಂದಾಗ ಎಲ್ಲೂ ಕೂಡ ಪ್ರೋಮೋದಲ್ಲಿ ತೋರಿಸೋದಿಲ್ಲ ಯಾರು ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನೋದನ್ನ. ಆ ತರ ತೋರಿಸಿದ್ರೆ ಅದರಲ್ಲಿ ಇಂಟ್ರೆಸ್ಟಿಂಗ್ ಏನೂ ಇರೋದಿಲ್ಲ, ಎಪಿಸೋಡ್ ನೋಡ್ಬೇಕು ಅಂತಲೇ ಇಲ್ಲ, ಪ್ರೋಮೋದಲ್ಲೇ ಗೊತ್ತಾಗ್ಬಿಡುತ್ತೆ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ. ಇಲ್ಲಿ ಟ್ವಿಸ್ಟ್ ಇರುವ ಕಾರಣಕ್ಕೆ ಈ ಒಂದು ಪ್ರೋಮೋದಲ್ಲಿ ಇವತ್ತು ರಕ್ಷಿತಾ ಹಾಗೆ ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಜರ್ನಿಯನ್ನ ಮುಗಿಸಿ ಹೊರಗಡೆ ಹೋಗ್ತಿದ್ದಾರೆ ಅಂತ ತೋರಿಸಲಾಗಿದೆ. ಈ ಪ್ರೋಮೋವನ್ನ ನೋಡಿದ ತಕ್ಷಣ ಎಂಥವ್ರಿಗಾದ್ರೂ ಒಂದಷ್ಟು ಸೀಸನ್ ಗಳನ್ನ ಫಾಲೋ ಮಾಡ್ಕೊಂಡು ಬಂದವರಿಗೆ ಗೊತ್ತಾಗ್ಬಿಡುತ್ತೆ ಈ ರೀತಿ ಪ್ರೋಮೋದಲ್ಲಿ ಎಲಿಮಿನೇಷನ್ ಅನ್ನ ತೋರಿಸೋದಿಲ್ಲ ಅಂತ. ಇಲ್ಲೇ ಟ್ವಿಸ್ಟ್ ಇರೋದು, ಈಗಾಗಲೇ ನಿಮ್ಗೆ ವಿಚಾರವನ್ನ ತಿಳಿಸಿದ್ವಿ, ಈ ವಾರ ಧ್ರುವಂತ್ ಹಾಗೇನೆ ರಕ್ಷಿತಾ ಶೆಟ್ಟಿ ಅವರು ಎಲಿಮಿನೇಟ್ ಆಗೋದಿಲ್ಲ, ಬದಲಿಗೆ ಸೀಕ್ರೆಟ್ ರೂಮ್ಗೆ ಹೋಗ್ತಾರೆ ಅಂತ. ಪ್ರೋಮೋವನ್ನ ನೀವೆಲ್ಲ ಗಮನಿಸಿರ್ತೀರಿ ಅಂತ ಭಾವಿಸ್ತೀನಿ. ಪ್ರೋಮೋ ನೋಡಿದಾಗ ನಿಜಕ್ಕೂ ಒಂಥರ ಕರುಳು ಹಿಂಡುವ ಸನ್ನಿವೇಶ. ಒಂದಷ್ಟು ಜನರಿಗೆ ಗೊತ್ತಿದೆ ಸೀಕ್ರೆಟ್ ರೂಮ್ಗೆ ಹೋಗೋದು ಅಂತ, ಆದ್ರೆ ಅಲ್ಲಿ ರಕ್ಷಿತಾ ಶೆಟ್ಟಿ ಅವರು ಅಳುವಂತಹ ದೃಶ್ಯವನ್ನ ನೋಡಿದ್ರೆ ಅವರ ಅಭಿಮಾನಿಗಳಿಗೆ ನಿಜಕ್ಕೂ ತುಂಬಾ ಸಂಕಟವಾಗುವಂತಹ ಸನ್ನಿವೇಶ. ಒಂದು ಕಡೆ ಮಾಳು ನಿಪ್ನಾಳು ಮಗುವಿನಂತೆ ಅತ್ತು ಕಂಗಾಲಾಗಿ ಹೋಗಿರ್ತಾರೆ. ಅಶ್ವಿನಿ ಅವರು ಕೂಡ ಬೇಜಾರು ಮಾಡ್ಕೊಳ್ತಾರೆ. ಅವರು ಧ್ರುವಂತ್ ಹೋಗಿದ್ದಕ್ಕೆ ಬೇಜಾರು ಮಾಡ್ಕೊಂಡ್ರ ಅಥವಾ ರಕ್ಷಿತಾ ಹೋಗಿದ್ದಕ್ಕೆ ಬೇಜಾರು ಮಾಡ್ಕೊಂಡ್ರ ಅನ್ನೋದು ಇವತ್ತಿನ ಎಪಿಸೋಡ್ ನಲ್ಲಿ ಗೊತ್ತಾಗತ್ತೆ. ಪ್ರೋಮೋದಲ್ಲಿ ಕೆಲವು ಸೆಕೆಂಡ್ಸ್ ಅಲ್ಲಿ ಏನು ಅಂತ ಹೇಳೋದಕ್ಕಾಗಲ್ಲ. ಅಲ್ಲಿ ಒಂದು ಮುಖ, ಸ್ಪಂದನ ಅವರ ಮುಖದಲ್ಲಿ ನಗು ಇದ್ದಂತೆ ಕಾಣಿಸ್ತಾ ಇದೆ. ಅದನ್ನು ಕೂಡ ನಾವು ಈವಾಗ್ಲೇ ಹೇಳೋದಕ್ಕಾಗಲ್ಲ, ಸ್ಪಂದನ ನಕ್ರ ಅಥವಾ ಬೇಜಾರಲ್ಲಿದ್ದಂಥ ಅವರ ಎಕ್ಸ್ಪ್ರೆಷನ್ ಅಲ್ಲಿ ಆ ರೀತಿ ಕಾಣಿಸ್ತಾ ಗೊತ್ತಿಲ್ಲ. ಅದೆಲ್ಲದಕ್ಕೂ ಉತ್ತರ ಇವತ್ತಿನ ಎಪಿಸೋಡ್ ನಲ್ಲಿ ಸಿಗ್ಬೇಕಿದೆ. ಆದ್ರೆ ರಕ್ಷಿತಾ ಅವರು ಹೊರಗಡೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ರಘು ಅವರು ತುಂಬಾ ಭಾವುಕರಾಗ್ತಾರೆ, ಆಕೆಯ ಕೈಯನ್ನ ಹಿಡ್ಕೊಳ್ತಾರೆ. ಹಾಗೇನೆ ಮಾಳು ನಿಪ್ನಾಳ್ ಬಿಕ್ಕಿ ಅಳ್ತಾ ಇರ್ತಾರೆ. ಗಿಲ್ಲಿ ಅವರು ಕೂಡ ತುಂಬಾ ಡಲ್ ಆಗಿರ್ತಾರೆ. ಅದರಲ್ಲೂ ಒಂದು ಮಾತನ್ನ ಹೇಳ್ತಾರೆ, ರಕ್ಷಿತಾ ನಾನು ಯಾವತ್ತೂ ಇಲ್ಲಿಗೆ ವಾಪಸ್ ಬರಲ್ಲ, ನಾನು ನಿಜವಾಗ್ಲೂ ಹೋಗ್ತಾ ಇದ್ದೀನಿ ಅನ್ನುವಾಗ ಒಂದು ಪುಟ್ಟ ಮಗು ಒಂದು ಅಮ್ಮನನ್ನ ಬಿಟ್ಟು ಹೋಗುವಾಗ್ಲೋ ಅಥವಾ ತಮ್ಮ ಆತ್ಮೀಯರನ್ನ ಬಿಟ್ಟು ಹೋಗುವಾಗ ಮನಸ್ಸಿನಿಂದ ಹೆಂಗ್ ಹೋಗುತ್ತೋ ಆ ರೀತಿಯಾದಂತ ಒಂದು ಸನ್ನಿವೇಶ. ಪಾಪ ಅವ್ರಿಗೆ ಗೊತ್ತಿಲ್ಲ ನಾನು ಎಲಿಮಿನೇಟ್ ಆಗಿದ್ದೀನಿ, ಮನೆಗೆ ಹೋಗ್ತಾ ಇರೋದು ಅಂತ ಅವ್ರು ಭಾವಿಸಿರ್ತಾರೆ. ಆದ್ರೆ ನಾನು ಸೀಕ್ರೆಟ್ ರೂಮ್ಗೆ ಹೋಗ್ತಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇನ್ನು ಅಲ್ಲಿದ್ದಂಥ ಸ್ಪರ್ಧಿಗಳಿಗೂ ಕೂಡ ಗೊತ್ತಿಲ್ಲ ರಕ್ಷಿತಾ ಎಲಿಮಿನೇಟ್ ಆಗಿ ಹೋಗ್ತಾ ಇದ್ದಾರೆ ಅಂತಲೇ ಅವರು ಭಾವಿಸಿದ್ದಾರೆ, ಸೀಕ್ರೆಟ್ ರೂಮ್ಗೆ ಹೋಗ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಅವರೆಲ್ಲರೂ ಕೂಡ ತುಂಬಾ ಶಾಕಿಂಗ್ ಅಲ್ಲಿ ಇರ್ತಾರೆ. ಯಾರು ಕೂಡ ನಿರೀಕ್ಷೆ ಮಾಡಿರಲ್ಲ ಅಲ್ಲಿಯ ಸ್ಪರ್ಧಿಗಳು ರಕ್ಷಿತಾ ಇಷ್ಟು ಬೇಗ ಮನೆಗೆ ಹೋಗ್ತಾರೆ ಅಂತ. ವೇಸ್ಟ್ ಆಗಿರುವಂತಹ ಸ್ಪರ್ಧಿ ಸ್ಪಂದನ ಅವರು ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಎಲ್ರಿಗೂ ಕೂಡ ಯಕ್ಷ ಪ್ರಶ್ನೆ, ಹೇಗೆ ಅವ್ರು ಇಷ್ಟು ದಿನ ಉಳ್ಕೊಂಡಿದ್ದಾರೆ ಅಂತ. ಅಂಥವ್ರ ಮಧ್ಯೆ ರಕ್ಷಿತಾ ಹೋಗ್ತಾರೆ ಅಂದ್ರೆ ಅವರಿಗೂ ಕೂಡ ಒಂದು ಸಣ್ಣದೊಂದು ಡೌಟ್ ಬರುತ್ತೆ, ಗೊಂದಲ ಆಗಿರುತ್ತೆ. ಆದ್ರೆ ಹೊರಗಡೆ ಹೋದ ಬಳಿಕ ಆಗಿರುತ್ತೆ ಹೋಗಿದ್ದಾರೆ ಅಂತ. ಸದ್ಯಕ್ಕೆ ರಕ್ಷಿತಾ ಸೀಕ್ರೆಟ್ ರೂಮ್ಗೆ ಹೋಗಿರೋದು ಆಕೆ ಎಲಿಮಿನೇಷನ್ ಆಗಿಲ್ಲ, ಆಕೆ ಬಚಾವಾಗಿದ್ದಾಳೆ ಅನ್ನೋ ಖುಷಿಯನ್ನ ಕೊಟ್ಟರು ಕೂಡ ವೀಕ್ಷಕರಿಗೆ. ಮತ್ತೊಂದು ಕಡೆ ಇನ್ಮೇಲೆ ನಮಗೆ ಎಪಿಸೋಡ್ ನಲ್ಲಿ ಮಜಾ ಇರಲ್ಲ. ಯಾಕಂದ್ರೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಜೊತೆ ಮಾತಾಡ್ತಾ ಚುರುಕಾಗಿ ಓಡಾಡ್ತಾ ಇದ್ರೆ ಅದನ್ನ ನೋಡೋದಕ್ಕೆ ಖುಷಿ. ಆದ್ರೆ ಹೊರತಾಗಿ ಆಕೆನ ಸೀಕ್ರೆಟ್ ರೂಮ್ ನಲ್ಲಿ ಇಟ್ರೆ ಆಕೆ 4 ಗೋಡೆ ಮಧ್ಯೆ ಇರಬೇಕು. ಅಲ್ಲಿಂದ ಏನಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದನ್ನ ನೋಡೋದಕ್ಕಷ್ಟೇ ಸಾಧ್ಯ, ಆದ್ರೆ ಆಕೆ ರಿಯಾಕ್ಟ್ ಮಾಡೋದಕ್ಕ ಆಗಲ್ಲ. ಹಾಗಾಗಿ ಇನ್ಮೇಲೆ ಮಜಾ ಇರಲ್ಲ ಅಂತ ಸಾಕಷ್ಟು ಜನ ಬೇಜಾರನ್ನ ಹೊರಹಾಕಿದ್ದಾರೆ. ದಯವಿಟ್ಟು ನೀವು ರಕ್ಷಿತಾ ಶೆಟ್ಟಿಯನ್ನ ಸೀಕ್ರೆಟ್ ರೂಮ್ ಅಲ್ಲಿ ಇಡಬೇಡಿ. ಅವರನ್ನ ಇಟ್ರೆ ಶೋ ಡಲ್ ಆಗಿ ಹೋಗುತ್ತೆ. ಒಂದ್ ವೇಳೆ ಇಟ್ರು ಕೂಡ 1-2 ದಿನದಲ್ಲಿ ವಾಪಸ್ ಕರ್ಕೊಂಡು ಬನ್ನಿ, ನಿಮ್ಗೆ ಗೊತ್ತಾಗತ್ತೆ. ಆಕೆ ಇಲ್ಲ ಅಂದ್ರೆ ಆ ಶೋ ನೋಡೋದಕ್ಕೆ ಬೋರ್ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಪ್ರೋಮೋ ನೋಡಿದಂಥ ಸಾಕಷ್ಟು ಮಂದಿ
ರಕ್ಷಿತಾ ಅವರು ಅಳೋದನ್ನ ನೋಡಿ ತಾವು ಕೂಡ ಭಾವುಕರಾಗಿದ್ದಾರೆ. ವೀಕ್ಷಕರು ಅದೇ ರೀತಿ ಕಮೆಂಟ್ ಅನ್ನ ಕೂಡ ಹಾಕಿದ್ದಾರೆ. ನಮ್ಗೆ ಆ ಸನ್ನಿವೇಶವನ್ನ ನೋಡೋದಕ್ಕೆ ಆಗ್ಲಿಲ್ಲ, ಅಷ್ಟು ಭಾವುಕವಾಗಿತ್ತು ಅಂತ. ಸದ್ಯಕ್ಕೆ ರಕ್ಷಿತಾ ಶೆಟ್ಟಿ ಸೀಕ್ರೆಟ್ ರೂಮ್ಗೆ ಶಿಫ್ಟ್ ಆಗಿರೋದಂತೂ ಪಕ್ಕ. ಯಾಕಂದ್ರೆ ಅಷ್ಟೊಂದು ಜನ ಬೆಂಬಲ ಇರುವಂತಹ, ಅಷ್ಟೊಂದು ವೋಟ್ಸ್ಗಳನ್ನ ಪಡೆಯುವಂತಹ ರಕ್ಷಿತಾ ಶೆಟ್ಟಿ ಇಷ್ಟು ಬೇಗ ಈ ಶೋದಿಂದ ಎಲಿಮಿನೇಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ರಕ್ಷಿತಾ ಶೆಟ್ಟಿ ಒಂದ್ ವೇಳೆ ಹೊರಗಡೆ ಹೋದ್ರೂ ಕೂಡ TRP ಕೂಡ ಡೌನ್ ಆಗುತ್ತೆ ಅನ್ನೋದು ಅಷ್ಟರ ಮಟ್ಟಿಗೆ ನಿಜ. ರಕ್ಷಿತಾ ಶೆಟ್ಟಿ ಇರುವಂತಹ ಪ್ರೋಮೋಗೆ ಹಾಗೆ ಉಳಿದವರು ಇರುವಂತಹ ಪ್ರೋಮೋಗಳಿಗೆ ಸಿಗುವಂತಹ ವ್ಯೂಸ್ ಅನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ರಕ್ಷಿತಾ ಅವರು ಬಿಗ್ ಬಾಸ್ ಮನೆಯಲ್ಲಿ ವೀಕ್ಷಕರ ಫೇವ್ರೇಟ್ ಆಗಿದ್ದಾರೆ ಅಂತ. ಗಿಲ್ಲಿ ಹಾಗೂ ರಕ್ಷಿತಾ ಸದಾ ಟಾಪ್ ಅಲ್ಲಿ ಇರ್ತಾರೆ. ಇದೀಗ ರಕ್ಷಿತಾ ಸೀಕ್ರೆಟ್ ರೂಮ್ಗೆ ಹೋಗಿರುವಂತಹ ಒಂದು ವಿಡಿಯೋ ಪ್ರೋಮೋ ರೂಪದಲ್ಲಿ ಹೊರಗಡೆ ಬಿದ್ದಿದೆ. ಇವತ್ತಿನ ಎಪಿಸೋಡ್ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲರಲ್ಲೂ ಕೂಡ ಕುತೂಹಲ ಇರೋದು ರಕ್ಷಿತಾ ಹೊರಗಡೆ ಹೋಗುವಾಗ ಯಾರ್ಯಾರು ಯಾವ ರೀತಿ ರಿಯಾಕ್ಟ್ ಮಾಡಿದ್ರು, ಯಾರೆಲ್ಲ ಇಷ್ಟು ದಿನ ರಕ್ಷಿತಾ ಬಗ್ಗೆ ನಿಜವಾಗ್ಲೂ ಕಾಳಜಿನ ಇಟ್ಕೊಂಡ್ರು ಅಥವಾ ಯಾರು ಫೇಕ್ ಅನ್ನೋದೆಲ್ಲ ಕೂಡ ಇವತ್ತು ಗೊತ್ತಾಗತ್ತೆ. ನಾನು ಕೂಡ ಆ ಎಪಿಸೋಡ್ಗಾಗಿ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ನಿಮಗೆ ಪ್ರೋಮೋ ನೋಡಿದ್ಮೇಲೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೇನೆ ನಮ್ಮ ಚಾನೆಲ್ ಅನ್ನ ಯಾರು ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ನೀವು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಹೊಸ ವಿಡಿಯೋಗಳೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ಕಾರ.